ಚಂದ್ರಗಿರಿ ಕಾಫಿ ಇದು. ಚಂದ್ರಗಿರಿ ಕಾಫಿ ಇದು ಕಾಫಿ ಬೋರ್ಡೆ ಸರ್ಟಿಫೈ ಮಾಡಿರ್ತಕ್ಕಂಥ ಸೀಡ್ಸ್ ಇದು. ತುಂಬ ಚೆನ್ನಾಗಿ ಕ್ರಾಪ್ ಇದೆ. ಇದು 3 ವರ್ಷಕ್ಕೆ ಕ್ರಾಪ್ ಬರುತ್ತೆ. ಚೆನ್ನಾಗಿ ನೋಡಿಕೊಂಡ್ರೆ 2 ವರ್ಷಕ್ಕೆ ಹೂವು ಸ್ಟಾರ್ಟ್ ಆಗುತ್ತೆ. 2ನೇ ವರ್ಷ ಫುಲ್ಲು ಉದುರಿಸ್ಬೇಕಾಗುತ್ತೆ. 3ನೇ ವರ್ಷ ಕ್ರಾಪು ಗಿಡ ಚೆನ್ನಾಗಿದ್ದರೆ, ಗಿಡ ಚೆನ್ನಾಗಿ ಗ್ರೋತ್ ಆಗಿ ಬಲಿಷ್ಠವಾಗಿದ್ದರೆ 3 ವರ್ಷಕ್ಕೆ ಕಾಫಿ ಬಿಡ್ಬೋದು. ಇಲ್ಲ ವೀಕ್ ಆಗಿದ್ದರೆ 3 ವರ್ಷಕ್ಕೆ ಬಿಡೋಕ್ಕಾಗಲ್ಲ. 4ನೇ ವರ್ಷದಿಂದ ಫಸಲು ಕಂಟಿನ್ಯೂ ಮಾಡ್ಬೋದು. 3 ವರ್ಷದ ಗಿಡ ಇದು. 3 ವರ್ಷಕ್ಕೆ ಚೆನ್ನಾಗಿ ಕ್ರಾಪ್ ಬಂದಿದೆ. ಮೇಂಟೆನ್ಸು ಚೆನ್ನಾಗಿ ಮಾಡಬೇಕು. ಮೇಂಟೆನ್ಸ್ ಚೆನ್ನಾಗಿ ಮಾಡಿದರೆ ಇದು ಒಳ್ಳೆ ಕ್ರಾಪ್ ಬರುತ್ತೆ. ಸೈಜಸ್ ಕೂಡ ಚೆನ್ನಾಗಿ ಸೈಜ್ ಬರುತ್ತೆ ಚಂದ್ರಗಿರಿ ಕಾಫಿ. ನೋಡಿ, ಎಲ್ಲ ಗಿಡದಲ್ಲೂ ಅವರೇಜ್ ಕ್ರಾಪ್ ಇದೆ. ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ಹಂಗಾಗಿ 3 ವರ್ಷಕ್ಕೆ ಕ್ರಾಪ್ ಬಂದಿದೆ. ಇದಕ್ಕೆ ಸ್ವಲ್ಪ ನೆರಳು ಬೇಕಾಗುತ್ತೆ. ರೋಬಸ್ಟ್ ಆದರೆ ಒಂದು ಸ್ವಲ್ಪ ನೆರಳಿಲ್ಲಾದರೂ ತಡ್ಕೊಳ್ಳುತ್ತೆ. ನೆರಳು ಬೇಕು ಅಂತಲೇ ಇಲ್ಲ ರೋಬಸ್ಟಕ್ಕೆ, ನೆರಳು ಬೇಡ. ಆದರೆ ಇದಕ್ಕೆ ಸ್ವಲ್ಪ ನೆರಳು ಬೇಕಾಗುತ್ತೆ. ನೋಡಿ ಯಾವ ಥರ ಇದೆ ಕ್ರಾಪ್, ತುಂಬ ಚೆನ್ನಾಗಿದೆ ಕ್ರಾಪ್. ಅಡಿಕೆ ಹಾಕಿದ್ದಾರೆ. ಅಡಿಕೆ ಮಧ್ಯೆ ಮಧ್ಯೆ ಕಾಫಿಯನ್ನು ಹಾಕಿದ್ದಾರೆ. ಚಂದ್ರಗಿರಿ ಅಡಿಕೆ ಇದೆ. ಅಡಿಕೆ ನಡುವೆ ರೋಬಸ್ಟನೂ ಇದೆ, ಸಿಯಿಂಟಾರು ಇದೆ, ಪ್ಲಸ್ ಚಂದ್ರಗಿರಿ ಕೂಡ ಹಾಕಿದ್ದಾರೆ. ಇದಕ್ಕೆ ಸ್ವಲ್ಪ ಮೈಕ್ರೋನ್ಯೂಟ್ರಿಯೆಂಟ್ಸು ಮತ್ತು ಫರ್ಟಿಲೈಸರ್ ಎಲ್ಲ ಚೆನ್ನಾಗಿ ಕೊಟ್ಟರೆ ಒಳ್ಳೆ ಕ್ರಾಪ್ ಬರುತ್ತೆ. ಸ್ಪ್ರೇ ಕೂಡ ಕೊಡಬೇಕಾಗುತ್ತೆ. ವರ್ಷದಲ್ಲಿ 2 ಸಲ ಸ್ಪ್ರೇ ಕೂಡ ಕೊಡಬೇಕಾಗುತ್ತೆ ಇದಕ್ಕೆ. ಈ ಥರ ನೋಡಿ ಎಷ್ಟು ಚೆನ್ನಾಗಿದೆ ಕ್ರಾಪು. 1 ರೌಂಡು ಇದು ಕೊಯ್ದಿದೆ. 1 ರೌಂಡು 2 ರೌಂಡು ಕೊಯ್ದಿರೋ ಕ್ರಾಪ್ ಇದು. ಈಗ 3ನೇ ರೌಂಡು ಕಟಾವು ಮಾಡ್ತಾಯಿದ್ದಾರೆ. ಆದ್ರೂ ಚೆನ್ನಾಗಿದೆ ಕ್ರಾಪು, ತುಂಬ ಚೆನ್ನಾಗಿದೆ. 5 ಅಡಿಗೆ ಹಾಕ್ಬೋದು ಈ ಗಿಡ. 5 ಅಡಿ ಡಿಸ್ಟೆನ್ಸಲ್ಲೇ ಹಾಕ್ಬೋದು.